ಹಲೋ ಫ್ರೆಂಡ್ಸ್, ನಾನು ಈ ದಿನ ಉಪ್ಕಂಡ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇದು ಹಳ್ಳಿ ಜನರು ಮಾಡುವಂಥದ್ದು. ಇದು ಹಿಂದೆ ನಮ್ಮ ತಾಯಿ ಅವ್ರ ತಾಯಿ ಮಾಡ್ತಿದ್ರಂತೆ. ನಮಗೆ ನಮ್ಮ ಅಮ್ಮ ಮಾಡ್ತಿತ್ತು. ನಾನು ಅವ್ರು ಮಾಡೋದನ್ನು ನೋಡಿ ಕಲ್ತ್ಕೊಂಡಿರೋದಷ್ಟೇ. ಮತ್ತು ಅವರು ಎಲ್ಲನೂ ಇದನ್ನೆಲ್ಲ ಒರಳಲ್ಲಿ ಹರಿತಾಯಿದ್ರು. ನಿಮಗೆ ಅನುಕೂಲ ಆದರೆ ಒರಳಲ್ಲಿ ಹರ್ಕೊಳ್ಳಿ. ನಾನು ಮಿಕ್ಸಿಲಿ ಮಾಡ್ತೀನಿ ಇವೆಲ್ಲನೂ ಸಹ, ಹಾಗಾಗಿ ತೋರಿಸ್ತೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆಂದ. ಹುಷಾರಿಲ್ಲ ಅಂದರೆ ಇದನ್ನು ಮಾಡಿಕೊಂಡು ಸೈಡ್ಸ್ ಇಟ್ಕೊಂಡ್ರೆ ಚೆನ್ನಾಗಿ ಊಟ ಸೇರುತ್ತೆ. ಮತ್ತು ಇದನ್ನು ಜಾಸ್ತಿಯಾಗಿ ಮಟನಲ್ಲಿ ಮಾಡೋದು. ಯಾವಾಗೂ ಮಟನಲ್ಲಿ ಮಾಡ್ತಿದ್ರು ಅವರು. ನಾನು ಮಟನಲ್ಲಿ ಮಾಡ್ತಿಲ್ಲ, ಚಿಕನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಇದನ್ನು ಅವರು ಜಾಸ್ತಿ ಯಾವಾಗೂ ಮಟನ್ನ ಯಾವಾಗೂ ಮಟನಲ್ಲೇ ಮಾಡ್ತಿದ್ರು. ಹಾಗಾಗಿ ಅದು ಟೇಸ್ಟ್ ಇರ್ತಿತ್ತು ಅನ್ಕೋತೀನಿ, ಗೊತ್ತಿಲ್ಲ. ಇದನ್ನು ನಮ್ಮ ಮನೆಯಲ್ಲಿ ಚಿಕನಲ್ಲಿ ಯಾವಾಗೂ ಮಾಡ್ತಾಯಿರ್ತೀನಿ. ಹೀಗೆ ನಿಮಗೂ ಒಮ್ಮೆ ಮಾಡಿ ತೋರಿಸ್ತೀನಿ ನೋಡಿ ಹೇಗಿರುತ್ತೆ ಅಂತ ಹೇಳಿ. ಮತ್ತು ನಾವು ಮಾಡೋ ವಿಧಾನ ಈ ಥರ ಇದೆ. ಕೆಲವರು ಬರೀ ಪುಡಿಗಳನ್ನೇ ಹಾಕ್ಬಿಟ್ಟು ಮಾಡ್ತಾರೆ. ಅದು ನಾನು ಇದರಲ್ಲಿ ನೋಡಿರೋದು. ಆದರೆ ನಮ್ಮ ಮನೆಯಲ್ಲಿ ಈ ಥರ ಮಾಡೋದು, ಹರಿದು ಮಾಡೋದು. ಈಗ ನೋಡಿ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಚಿಕನ್ 1/4 kg ಇದೆ, ತೊಳೆದು ಇಟ್ಕೊಂಡಿದ್ದೀನಿ ನೀಟಾಗಿ. ಅದನ್ನು ನಿಂಬೆ ರಸ, ಉಪ್ಪಾಕಿ ತೊಳೆದು ಇಟ್ಟಿದ್ದೀನಿ. ನಂತರ ಸ್ವಲ್ಪ ಎಣ್ಣೆ ಸೇರಿಸ್ತೀನಿ, ಇವಾಗ ತೋರಿಸ್ತೀನಿ. ನಂತರ ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಕಲರ್ ಬರಲಿ ಅಂತ, ಇವಾಗ ಸೇರಿಸ್ತೀನಿ. ಅರಿಶಿನ ಮತ್ತು ಮೆಣಸು, ಜೀರಿಗೆ, ಚಕ್ಕೆ, ಲವಂಗ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಸಹ ಸೇರಿಸಿ ನಂತರ 1 ಸ್ಪೂನು ಚಿಕನ್ ಮಸಾಲ ಸೇರಿಸ್ತೀನಿ. ಇದಿಷ್ಟನ್ನು ಸೇರಿಸ್ಬಿಟ್ಟು ಇವಾಗ ಮಾಡ್ತೀನಿ. ಇದನ್ನು ಒರಳಲ್ಲಿ ರುಬ್ಕೊಳ್ಳಿ, ಇಲ್ಲಾಂದರೆ ಹರಿಯೋ ಕಲ್ಲಿದೆಯಲ್ಲ ಅದರಲ್ಲಿ ಹಾರ್ಕೊಳ್ಳಿ. ನಾನು ಇವಾಗ ಸಾಧ್ಯವಾದರೆ ನಿಮ್ಗೆ ಅನುಕೂಲ ಇದ್ದರೆ ನಾನು ಇವಾಗ ಇದನ್ನು ಮಿಕ್ಸಿನಲ್ಲಿ ಮಾಡ್ತೀನಿ, ತೋರಿಸ್ತೀನಿ ನೋಡಿ. ಮೆಣಸು ನಿಮಗೆ ನಾನು 1/4 ಸ್ಪೂನ್ ಮೆಣಸು ಹಾಕ್ತಾಯಿದ್ದೀನಿ, ಯಾಕಂದರೆ ಚಿಕನ್ ಕಡಿಮೆ ಇದೆಯಲ್ಲ ಅದಕ್ಕೋಸ್ಕರ. ನೀವು ಕ್ವಾಂಟಿಟಿ ಹೆಂಗೆ ಎಷ್ಟು KGಲಿ ಮಾಡ್ತೀರಾ ಅದ್ರ ಮೇಲೆ ಹಾಕ್ಕೊಳ್ಳಿ. ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆನ ನೀವು ಎಷ್ಟು ಹಾಕಿದ್ರೂ ಸಹ ಚೆನ್ನಾಗಿರುತ್ತೆ. ಮತ್ತು ಒಂದು ಇಂಚು ಇದು ಚಕ್ಕೆ ಮತ್ತು 4 ಲವಂಗಗಳನ್ನ ಸೇರಿಸ್ತಾಯಿದ್ದೀನಿ. ನಂತರ ಇದು ಶುಂಠಿ, ಬೆಳ್ಳುಳ್ಳಿ, 1 ದಪ್ಪ ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕಲ್ಲರ್ಗೋಸ್ಕರ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹುಣಸೆಹಣ್ಣು ನೋಡಿ ಇಷ್ಟು ದಪ್ಪ ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಹುಣಸೆಹಣ್ಣು ಇಲ್ಲ ನಿಮಗೆ ಇಷ್ಟ ಇಲ್ಲ ಅಂದರೆ ಕಾಚಂಪುಳಿ ಹಾಕ್ಕೊಳ್ಳಿ. ಕಾಚಂಪುಳಿ ಹಾಕೊಳ್ಳೋರಿಗೆ ಅದು ಅಭ್ಯಾಸ ಇಲ್ಲ ಅಂದರೆ ನಿಂಬೆ ರಸ ಸೇರಿಸ್ಕೊಳ್ಳಿ. ಇವಾಗ ನೋಡಿ ಇದು ರೆಡಿ ಆಯಿತು. ನಾನು ಇದಕ್ಕೇ ನೋಡಿ ಸ್ವಲ್ಪ ಇದು ಸೊಪ್ಪು, ಸಾಂಬಾರು ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ರೆಡಿ ಆಯಿತು. ಎಂಥ ಸೂಪರ್ ಸ್ಮೆಲ್ ಇದೆ ಗೊತ್ತಾ, ತುಂಬ ಗಮ್ ಅಂತ ಇರುತ್ತೆ. ಇವಾಗ ನಾನು ನೋಡಿ ತೋರಿಸ್ತೀನಿ ಮಾಡೋದನ್ನ. ಚಿಕನ್ ಹಾಕ್ತಾಯಿದ್ದೀನಿ, ಕಲ್ಲುಪ್ಪು ಸೇರಿಸ್ತಾಯಿದ್ದೀನಿ. ಕಲ್ಲುಪ್ಪು ಹಾಕಿ, ಯಾವುದೋ ಉಪ್ಪಾದರೂ ಹಾಕಿ, ಯಾಕಂದರೆ ಅದು ನೆನಿಲಿಕ್ಕೆ ಇಡ್ತೀವಲ್ವ, ಹಾಗಾಗಿ ಅದು ಕರ್ಗೋಗುತ್ತೆ. ಅಷ್ಟೊತ್ತಿಗೆ ಚಿಕನ್ ಮಸಾಲ ಸೇರಿಸ್ಕೊತಾ ಇದ್ದೀನಿ. ನಾನು 3/4 ಸ್ಪೂನು ಹಾಕಿದ್ದೀನಿ. ನಂತರ ಇದು ರುಬ್ಕೊಂಡಿರೋ ಇದನ್ನು ಸೇರಿಸ್ತಿದ್ದೀನಿ. ಇದನ್ನು ಒಣಗಿದ ಮಟನಲ್ಲಿ ಮಾಡ್ತಾರೆ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಬೇಕು. ಇವಾಗ ಇದು ರೆಡಿ ಆಯಿತು ಫ್ರೆಂಡ್ಸ್. ನಾನು ಇದನ್ನು ಕನಿಷ್ಠ 2 ಅವರ್ಸು ನೆನೆಯಲಿಕ್ಕೆ ಇಡ್ತೀನಿ. ಇಟ್ಟು ನಂತರ ನಾನು ಮುಂದೆ ಮಾಡ್ತೀನಿ, ತೋರಿಸ್ತೀನಿ ಏನು ಮಾಡ್ತೀನಿ ಅಂತ. ಈಗ ಇದನ್ನ ನೆನೆಸ್ಲಿಕ್ಕೆ ಇಡ್ತೀನಿ.
200 degrees Celsius 15 minutes.
ಹಲೋ ಫ್ರೆಂಡ್ಸ್, ನಾನು ಈ ದಿನ ಚಿಕನ್ ಉಪ್ಕಂಡ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ಮಾಡಿ. ಮತ್ತು ಇದು ನಮ್ಮ ಅಜ್ಜಿ ಮಾಡ್ತಿದ್ರಂತೆ, ಅದು ನಮ್ಮ ಅಮ್ಮ ನೋಡ್ಕೊಂಡು ಮಾಡ್ತಿದ್ರು. ಅವ್ರು ನೋಡ್ಕೊಂಡು ನಾನು ಕಲ್ತ್ಕೊಂಡಿದ್ದು. ಚೆನ್ನಾಗಿರುತ್ತೆ. ಮತ್ತು ಇದು ಏನಾದ್ರೂ ಹುಷಾರಿಲ್ಲ ಅಂದರೆ ಮಾಡ್ಕೊಳ್ಳಿ, ಊಟ ಸೇರಲ್ಲ ಅಂದರೆ ಮಾಡ್ಕೊಳ್ಳಿ, ಮತ್ತು ಸೈಡ್ಸ್ ಆಗಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೆಲ್ಲ ಅಂತೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಮಾಡಿಕೊಂಡು ಎಂಜಾಯ್ ಮಾಡಿ, ಖುಷಿ ಪಡಿ, ಚೆನ್ನಾಗಿ ತಿನ್ನಿ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.